ದ ಡೈಲಿ ಬ್ರೀಫ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ಮುಖ್ಯವಾದ 2 ಟಾಪಿಕ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೆಬಿಗೆ ಆಲ್ಗೋ ಟ್ರೇಡಿಂಗ್ ಅನ್ನ ಕುರಿತು ಹೇಳಬೇಕಾಗಿರೋದು ಬೇಕಾದಷ್ಟಿದೆ. ಹೌದು, ಸೆಬಿ ರಿಟೇಲ್ ಇನ್ವೆಸ್ಟರ್ಸ್, ಈ ಚಿಲ್ಲರೆ ಹೂಡಿಕೆದಾರರಂತ ಯಾರು ಹೇಳ್ತೀವಿ ಅವ್ರನ್ನ ರಕ್ಷಿಸಬೇಕು ಅಂತ ಮುಂದಾಗ್ತಿದೆ. ಹಾಗೆ ಎರಡನೇದಾಗಿ ನಾವು ತಿಳ್ಕೊಳ್ತಿರೋದು ಏನು ಗೊತ್ತಾ, ಡೆಟ್, ಸಾಲ ಅಂತ ಏನು ಕರಿತೀವಿ ಅದು ಒಳ್ಳೇದಾ ಅಥವಾ ಕೆಟ್ಟದಾ? ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹಣಕಾಸಿನ ವಿಷಯ ಹಾಗೆ ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ವಿಚಾರಗಳನ್ನ ಸಿಂಪ್ಲಿಫೈ ಮಾಡಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಡಿಸೆಂಬರ್ 17 ಮಂಗಳವಾರ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ಯಾವುದೇ ರೀತಿ ಸಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲೇ ಅವೈಲೇಬಲ್ ಇದೆ. ಬನ್ನಿ ತಡ ಮಾಡದೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸೆಬಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಆಲ್ಗೋ ಟ್ರೇಡಿಂಗ್ ಅನ್ನ ಹೆಚ್ಚು ಇನ್ಕ್ಲೂಸಿವ್ ಆಗಿ ಮಾಡಬೇಕು, ಹಾಗೆ ಮಾರ್ಕೆಟ್ ಇಂಟಿಗ್ರಿಟಿನ ಕಾಪಾಡಬೇಕು ಅಂತ ಹೊಸ ಫ್ರೇಮ್ ವರ್ಕ್ ನ ಪ್ರಸ್ತಾವನೆ ಮಾಡ್ತಿದೆ. ಇದು ರಿಟೇಲ್ ಇನ್ವೆಸ್ಟರ್ಸ್ ನಡುವೆ ಆಲ್ಗೋ ಟ್ರೇಡಿಂಗ್ ಅನ್ನ ಇಂಪ್ರೂವ್ ಮಾಡಬಹುದು. ಆದ್ರೆ ಅನ್ರೆಗ್ಯುಲೇಟೆಡ್ ಆಲ್ಗೋ ಪ್ಲಾಟ್ಫಾರ್ಮ್ಸ್ ಅಂತ ಏನ್ ಹೇಳ್ತೀವಿ, ಇದಕ್ಕೆ ಅನ್ರೀಸನಬಲ್ ರಿಟರ್ನ್ಸ್ ನ ಭರವಸೆ ನೀಡೋದಕ್ಕಿಂತ ಹೆಚ್ಚಾಗಿ ರೆಸ್ಪಾನ್ಸ್ ಸಹ ಕೊಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್, ಆಲ್ಗೋ ಟ್ರೇಡಿಂಗ್ ಅಂತಂದ್ರೆ ಏನು ನೋಡಿ? ಆಲ್ಗೋ ಟ್ರೇಡಿಂಗ್ ಅಂತಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ನ ಬಳಸ್ಕೊಂಡು ಕೆಲವೊಂದು ಸ್ಪೆಸಿಫಿಕ್ ರೂಲ್ಸ್ ಆಧಾರಿತವಾಗಿ ಟ್ರೇಡ್ ಮಾಡೋದು. ಫಾರ್ ಎಕ್ಸಾಂಪಲ್, ಒಂದು ಆಲ್ಗೋನನ್ನ ನೀವು ಸೆಟ್ ಮಾಡ್ಕೊಳ್ಬಹುದು. ಸ್ಟಾಕ್ಸ್ 100 ರೂಪೀಸ್ ಇರುತ್ತೆ ಅಂತ ಅನ್ಕೊಳ್ಳಿ, ಅದಕ್ಕೆ ನೀವು ಪರ್ಚೇಸ್ ಮಾಡಿರ್ತೀರಾ. 95 ರೂಪೀಸ್ಗಿಂತ ಕಡಿಮೆ ಆದ್ರೆ ಅದನ್ನ ಮಾರಾಟ ಮಾಡಬಹುದು. ಇದರಿಂದ ಕಾನ್ಸ್ಟೆಂಟ್ ಮ್ಯಾನ್ಯುಯಲ್ ಮಾನಿಟರಿಂಗ್ ಅಂತ ಏನ್ ಹೇಳ್ತೀವಿ ಅದರ ಅಗತ್ಯ ಅಂತೂ ಖಂಡಿತವಾಗ್ಲೂ ಇಲ್ಲ. ಟ್ರೇಡ್ ಕೂಡ ತುಂಬಾ ವೇಗವಾಗಿ ನಡೀತಿರುತ್ತೆ. ಆದ್ರೆ ಈ ಆಲ್ಗೊರಿಥಮ್ಸ್ ಏನಿದೆ ಇದು ಇನ್ಫಿನಿಟ್ಲಿ ಕಾಂಪ್ಲೆಕ್ಸ್ ಕೂಡ ಆಗಿರಬಹುದು. ಆಲ್ಗೋ ಟ್ರೇಡಿಂಗ್ ಇಂದ ನಮ್ಗಾಗುವಂತಹ ಲಾಭಗಳೇನು? ಸ್ಪೀಡ್. ಆಲ್ಗೊರಿಥಮ್ಸ್ ಬಹಳ ವೇಗವಾಗಿ ಕೆಲಸ ಮಾಡುತ್ತೆ, ಅಂದ್ರೆ ಮಿಲಿ ಸೆಕೆಂಡ್ಸ್ ನಲ್ಲಿ ಇರುತ್ತೆ. ಈ ದೊಡ್ಡ ಡೇಟಾನನ್ನ ಅನಲೈಸ್ ಮಾಡಿ ಅದನ್ನ ಟ್ರೇಡ್ ಪ್ಲೇಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸುತ್ತೆ. ಡಿಸಿಪ್ಲಿನ್. ಈಗ ಹ್ಯೂಮನ್ ಎಮೋಷನ್ಸ್ಗೆ ಕಡಿಮೆ ಆಗ್ತಿದೆ ಅಂತಂದ್ರೆ ಈ ಪ್ರೋಗ್ರಾಮ್ಸ್ ರೂಲ್ಸ್ ಸಹ ಅದಕ್ಕೆ ಅಂಟ್ಕೊಂಡಿರತ್ತೆ. ಇನ್ನು ಭಾರತದಲ್ಲಿ ಆಲ್ಗೋ ಟ್ರೇಡಿಂಗ್ ಅನ್ನ ನಾವು ನೋಡಿದಾಗ 70% ಮಾರ್ಕೆಟ್ ವಾಲ್ಯೂಮ್ಸ್ ಅಕೌಂಟ್ ಅನ್ನು ಕೂಡ ಮಾಡುತ್ತೆ. ಇದೆಲ್ಲನೂ ಕೂಡ ದೊಡ್ಡ ನಂಬರ್ಸ್ ಅಂತ ನಮ್ಗೆ ಅನ್ಸ್ಬೋದು. ಆದ್ರೆ ಹೆಚ್ಚು ವಾಲ್ಯೂಮ್ಸ್ ರಿಟೇಲ್ ಇನ್ವೆಸ್ಟರ್ಸ್ ಇಂದ ಈ ಒಂದು ಹೈ ಫ್ರೀಕ್ವೆನ್ಸಿ ಟ್ರೇಡರ್ಸ್ ಅಂದ್ರೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಸಹ ಯಾವ ರೀತಿ ಬರಬೇಕು ಅನ್ನೋದನ್ನ ತೋರ್ಸತ್ತೆ. ಈಗ ಸೆಬಿ ಮಾರ್ಕೆಟ್ ಕಾವಲು ಯಾವ ರೀತಿ ಮಾಡಬೇಕು, ರಿಟೇಲ್ ಇನ್ವೆಸ್ಟರ್ಸ್ಗೆ ಯಾವ ರೀತಿ ಸುರಕ್ಷತೆ ಕೊಡಬೇಕು ಅಂತ ಒಂದು ಫ್ರೇಮ್ ವರ್ಕ್ ಅನ್ನೇ ರೂಪಿಸ್ತಾ ಇದೆ. ಇಲ್ಲಿ ಸೆಬಿಯ ಹೊಸ ಡ್ರಾಫ್ಟ್ ಸರ್ಕ್ಯುಲರ್ ಅಲ್ಲಿ ಏನೇನ್ ನಡೀತಿದೆ ಅನ್ನೋದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ತಾ ಹೋಗೋಣ. ಅಪ್ರೂವಲ್ ಪ್ರಾಸೆಸ್ ಫಾರ್ ಆಲ್ಗೋಸ್ ಬ್ರೋಕರ್ಸ್. ಪ್ರತಿ ವರ್ಷ ಆಲ್ಗೋವನ್ನ ನಾವು ಡಿಪ್ಲಾಯ್ ಮಾಡಬೇಕಾದ್ರೆ ಸ್ಟಾಕ್ ಎಕ್ಸ್ಚೇಂಜ್ ನ ಅಪ್ರೂವ್ ಪಡಿಬೇಕಾಗತ್ತೆ. ಪ್ರತಿ ಅಪ್ರೂವ್ಡ್ ಆಲ್ಗೋಗೆ ಒಂದು ಯುನೀಕ್ ಐಡೆಂಟಿಫೈಯರ್ ಇರುತ್ತೆ. ಟ್ರೇಸಬಿಲಿಟಿ ಮತ್ತೆ ಆಡಿಟಬಿಲಿಟಿನ ಹೆಚ್ಚಿಸಬೇಕಾದ್ರೆ ಇದನ್ನ ನಾವು ಆಲ್ಗೋ ವೈಟ್ ಬ್ಲಾಕ್ಸ್ ಅಂತ ಕರಿತೀವಿ. ಟ್ರೇಸಬಿಲಿಟಿ ಮತ್ತೆ ಆಡಿಟಬಿಲಿಟಿನ ಹೆಚ್ಚಿಸಬೇಕಾದ್ರೆ ಟೈಪ್ಸ್ ಆಫ್ ಆಲ್ಗೋಸ್ ನಾವು ನೋಡ್ಬೇಕಾಗತ್ತೆ. ವೈಟ್ ಬಾಕ್ಸ್ ಆಲ್ಗೋಸ್ ಇದು ಫುಲ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಲಾಜಿಕ್ ಆಗಿ ನಾವು ನೋಡ್ಬೇಕಾದ್ರೆ ಯೂಸರ್ಸ್ಗೆ ಇದು ಗೊತ್ತಿರುತ್ತೆ ಹೇಗೆ ಇದನ್ನ ರೀಪ್ರೊಡ್ಯೂಸ್ ಮಾಡಬಹುದು ಅಂತ. ಬ್ಲಾಕ್ ಬಾಕ್ಸ್ ಆಲ್ಗೋ ಇದರ ಪ್ರೊಪ್ರೈಟರಿನ ನಾವು ನೋಡಿದಾಗ ಒಪೆಕ್ ಕೂಡ ಆಗಿರುತ್ತೆ. ಸಾಮಾನ್ಯವಾಗಿ ಇನ್ಸ್ಟಿಟ್ಯೂಷನ್ಸ್ ಬಳಸುವಂತಹ ಆಲ್ಗೋ ಇದು ಅಂತ ಹೇಳ್ಬೋದು. ಇದ್ರ ಮೇಲೆ ಸೆಬಿ ಹೆಚ್ಚಿನ ಓವರ್ ಸೈಟ್ ಅನ್ನ ಇಟ್ಟಿರುತ್ತೆ. ಈಗ ಆಲ್ಗೋ ಪ್ರೊವೈಡರ್ಸ್ ಯಾರೆಲ್ಲ ಇರ್ತಾರೆ ಅವರು ರಿಸರ್ಚ್ ಅನಲಿಸ್ಟ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ನೀವೇ ನೋಡಿ, ಡೀಟೇಲ್ಡ್ ರಿಪೋರ್ಟ್ಸ್ ಅನ್ನು ಕೂಡ ಇವರು ಮೇಂಟೈನ್ ಮಾಡಬೇಕಾಗತ್ತೆ. ಹಾಗೆ ರಿಟೇಲ್ ಇನ್ವೆಸ್ಟರ್ಸ್ ಇವ್ರನ್ನ ನಾವು ನೋಡಿದಾಗ ಇವರು ತಯಾರಿಸಿದಂತಹ ಒಂದು ಆಲ್ಗೋಗಳನ್ನ ಬ್ರೋಕರ್ಸ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಆದ್ರೆ ಈ ಆಲ್ಗೋಗಳು ಸೆಲ್ಫ್ ಯೂಸ್ ಅಥವಾ ಫ್ಯಾಮಿಲಿ ಟ್ರೇಡಿಂಗ್ ಗೆ ಮಾತ್ರ ಬಳಸೋದಕ್ಕೆ ಅವಕಾಶವಾಗಿರತ್ತೆ. ಹಾಗೇನೆ APIs ಮತ್ತೆ ಸೆಕ್ಯೂರಿಟಿ ಮೆಜರ್ಸ್ ಬ್ರೋಕರ್ಸ್ಗೆ API ಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಅಂದ್ರೆ ರೋಬಸ್ಟ್ ಅಥೆಂಟಿಕೇಶನ್ ಮೆಥಡ್ಸ್ ಅಂತ ಹೇಳ್ತೀವಿ, ಲೈಕ್ 2 ಫ್ಯಾಕ್ಟರ್ ವೆರಿಫಿಕೇಶನ್. ಈಗ 2 ಫ್ಯಾಕ್ಟರ್ ವೆರಿಫಿಕೇಶನ್ ಅಂತ ಅಂದ್ರೆ ಖಂಡಿತವಾಗ್ಲೂ ಅವಶ್ಯಕವಾಗಿರುತ್ತೆ. ಆಥರೈಸ್ಡ್ ಯೂಸರ್ಸ್ಗೆ ಮಾತ್ರ ಈ ಒಂದು ಯುನಿಕ್ ಕೀಸ್ ಮೂಲಕ API ಆಕ್ಸೆಸ್ ನ ಕೊಡಬೇಕು. ಮಾನಿಟರಿಂಗ್ ಅಂಡ್ ಕಿಲ್ ಸ್ವಿಚ್. ಸ್ಟಾಕ್ ಎಕ್ಸ್ಚೇಂಜ್ ನ ಆಲ್ಗೋ ಟ್ರೇಡ್ಸ್ ನಾವು ನೋಡಿದಾಗ ಪೋಸ್ಟ್ ಎಕ್ಸಿಕ್ಯೂಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈಗ ಮಾಲ್ ಫಂಕ್ಷನಿಂಗ್ ನಲ್ಲಿ ಆಲ್ಗೋಗಳನ್ನ ನಾವು ಕಿಲ್ ಸ್ವಿಚ್ ಮೂಲಕ ತಡಿಬಹುದು. ಬ್ರೋಕರ್ಸ್ ಆಲ್ಗೋ ಮತ್ತೆ ನಾನ್ ಆಲ್ಗೋ ಆರ್ಡರ್ಸ್ ಗಳನ್ನ ನಾವು ನೋಡಿದಾಗ ಇದು ಯಾವ ರೀತಿ ಡಿಸ್ಟಿಂಕ್ಟ್ ಮಾಡಬಹುದು, ಹಾಗೇನೆ ಎಕ್ಸ್ಚೇಂಜ್ ಸಹ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಖಚಿತಪಡಿಸುತ್ತೆ. ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಆನ್ ಆಲ್ಗೋ ಟ್ರೇಡಿಂಗ್ ಇನ್ ಇಂಡಿಯಾ. 2008 ಅಲ್ಲಿ ಆಲ್ಗೋ ಟ್ರೇಡಿಂಗ್ ಆರಂಭ ಆಯಿತು.
ಸೆಬಿ ಡೈರೆಕ್ಟ್ ಮಾರ್ಕೆಟ್ ಆಕ್ಸೆಸ್ DMA ಅಂತ ಕರಿತೀವಿ, ಇದನ್ನ ಇಂಟ್ರೊಡ್ಯೂಸ್ ಮಾಡ್ತು. ಇದರಿಂದ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಬ್ರೋಕರ್ಸ್ ಅಂತ ನಾವು ಕರಿತೀವಲ್ವಾ, ಅವರು ಇದನ್ನ ಬಿಟ್ಟು ಯಾವ ರೀತಿ ಎಕ್ಸ್ಚೇಂಜ್ ಸಿಸ್ಟಮ್ಗೆ ಡೈರೆಕ್ಟ್ ಆಗಿ ಆರ್ಡರ್ಸ್ ನ ಪ್ಲೇಸ್ ಮಾಡಬಹುದು ಅಂತ ಹೇಳ್ಕೊಟ್ರು. ಇದು ಒಂದು ವೇಗದ ಎಕ್ಸಿಕ್ಯೂಷನ್ ಅಂತ ಹೇಳ್ಬೋದು. ಹಾಗೆ ಟ್ರೇಡ್ ಮೇಲೆ ಹೆಚ್ಚಿನ ಕಂಟ್ರೋಲ್ ಸಹ ಸಿಕ್ತು. ಕೋ-ಲೊಕೇಶನ್ ಸರ್ವಿಸಸ್ NSE ಮೊದಲಾಗಿ ಈ ಟ್ರೇಡರ್ಸ್ ಅನ್ನ ನಾವು ನೋಡಿದಾಗ ಸರ್ವಿಸ್ ಅನ್ನ ಯಾವ ರೀತಿ ಇವರು ಎಕ್ಸ್ಚೇಂಜ್ ಸಿಸ್ಟಮ್ಗೆ ಹತ್ತಿರ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆನೂ ಯಾವಾಗ್ಲೂ ಮಾನಿಟರ್ ಮಾಡ್ತಾ ಇದ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೋ-ಲೊಕೇಶನ್ ಸರ್ವಿಸಸ್ ಅಂತ ನಾವ್ ಏನ್ ಕರಿತೀವಿ ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಈಗ ಎಕ್ಸಿಕ್ಯೂಷನ್ ಡಿಲೇ ಆಗ್ತಿದೆ ಅಂತ ಅನ್ಕೊಳ್ಳಿ, ಅದನ್ನು ಸಹ ಯಾವ ರೀತಿ ಕಡಿಮೆ ಮಾಡಬಹುದು ಅನ್ನೋದನ್ನ ಇವರು ತಿಳಿಸ್ಕೊಟ್ರು. ಅರ್ಲಿ ಡೇಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ನಾವು ನೋಡಿದಾಗ ಆರಂಭದಲ್ಲಿ ಆಲ್ಗೋ ಟ್ರೇಡಿಂಗ್ಸ್ ಗಳು ಇನ್ಸ್ಟಿಟ್ಯೂಷನ್ಸ್ ಗೆ ಮಾತ್ರ ಲಭ್ಯವಿತ್ತು. ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಹೆಜ್ ಫಂಡ್ಸ್ ಆಗಿರ್ಬೋದು, ಪ್ರೊಪ್ರೈಟರಿ ಟ್ರೇಡಿಂಗ್ ಡೆಸ್ಕ್ ಇದೆಲ್ಲನೂ ಕೂಡ ಈ ಒಂದು ಇನ್ಸ್ಟಿಟ್ಯೂಷನ್ ಗೆ ಮಾತ್ರ ಲಭ್ಯವಿತ್ತು. 2012 ಸೆಬಿ ಗೈಡ್ಲೈನ್ಸ್ ಪ್ರಕಾರ ಸೆಬಿ ತನ್ನ ಮೊದಲ ಆಲ್ಗೋ ಟ್ರೇಡಿಂಗ್ ಗೈಡ್ಲೈನ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತು. ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತೆ ಮಾರ್ಕೆಟ್ ಮ್ಯಾನಿಪುಲೇಷನ್ ಅನ್ನ ಯಾವ ರೀತಿ ತಡಿಬೇಕು ಅನ್ನೋದನ್ನ ನಾವಿಲ್ಲಿ ತಿಳಿಬಹುದು. ರಿಟೇಲ್ ಎಕ್ಸ್ಪಾನ್ಷನ್ ನಾವು ನೋಡಿದಾಗ ಆಲ್ಗೋ ಟ್ರೇಡಿಂಗ್ ರಿಟೇಲ್ ಸೆಕ್ಟರ್ಗೂ ಕೂಡ ಹಬ್ತು. ಈಗ ಬ್ರೋಕರ್ಸ್ APIs ನ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ ಅಂತಂದ್ರೆ ಅವರು ಟೆಕ್ ಸಾವಿ ರಿಟೇಲ್ ಟ್ರೇಡರ್ಸ್ ಅಂತ ನಾವು ಏನ್ ಹೇಳ್ತೀವಿ ಇದನ್ನ ಆಲ್ಗೋಗಳನ್ನ ಟ್ರೇಡಿಂಗ್ ಸಿಸ್ಟಮ್ಗೆ ಕನೆಕ್ಟ್ ಮಾಡಬಹುದು ಅಂತ ಹೇಳಿದ್ರು. ಈಗ ಪ್ಲಾಟ್ಫಾರ್ಮ್ಸ್ಗೆ ಒಂದು ಕೋಡಿಂಗ್ ಇಲ್ಲ ಅಂತ ಅನ್ಕೊಳ್ಳಿ, ಆಲ್ಗೋ ಸ್ಟ್ರಾಟಜಿಸ್ ಕ್ರಿಯೇಟ್ ನ ಮಾಡೋದು ಮತ್ತೆ ಟೆಸ್ಟ್ ಮಾಡೋದು ಸಹ ಸಹಾಯ ಮಾಡುತ್ತೆ. 2021 ಕನ್ಸಲ್ಟೇಷನ್ ನೋಡಿದಾಗ ಪೇಪರ್ ವರ್ಕ್ ಅಲ್ಲಿ ಸೆಬಿ ರಿಟೇಲ್ ಇಂಟ್ರೆಸ್ಟ್ ಯಾವ ರೀತಿ ಹೆಚ್ಚಿಸ್ತಿದೆ ಅನ್ನೋದನ್ನು ಕೂಡ ತೋರಿಸ್ತು. ಈಗ ಕನ್ಸಲ್ಟೇಷನ್ ಪೇಪರ್ ವರ್ಕ್ ನ ಕೂಡ ಬಿಡುಗಡೆ ಮಾಡ್ತು. ಆಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ಗಳನ್ನ ನಾವು ನೋಡಿದಾಗ ರೆಗ್ಯುಲೇಷನ್ಸ್ ಗಾಗಿ ಆಲ್ಗೋಗಳು ಎಕ್ಸ್ಚೇಂಜ್ ಮತ್ತೆ ಪ್ರೀ ಅಪ್ರೂವಲ್ ನ ಕೊಡಬೇಕು ಅಂತಾನು ಕೂಡ ತೋರಿಸಿದ್ರು. ಇದೆಲ್ಲನೂ ಕೂಡ ಕಂಪ್ಲೈಯನ್ಸ್ ಮತ್ತೆ ಬ್ರೋಕರ್ಸ್ಗೆ ಆನ್ಸರಬಲ್ ಆಗಿರ್ಬೇಕು ಅನ್ನೋದನ್ನ ಅವರು ಕಟ್ಟುನಿಟ್ಟಾಗಿ ಹೇಳಿದ್ರು. ಈಗ ಡ್ರಾಫ್ಟ್ ಸರ್ಕ್ಯುಲರ್ ನ ನೋಡಿ, ರಿಟೇಲ್ ಆಲ್ಗೋ ಟ್ರೇಡಿಂಗ್ ಕಾಂಪ್ರಹೆನ್ಸಿವ್ ರೆಗ್ಯುಲೇಷನ್ ಅಂತ ನಾವ್ ಏನ್ ಹೇಳ್ತೀವಿ ಇದು ಒಂದು ದೊಡ್ಡ ಹೆಜ್ಜೆನೆ ಇಟ್ಟಿದೆ ಅಂತ ಹೇಳ್ಬೋದು. 2022 ರ ವೇಳೆಗೆ ಸೆಬಿ ಒಂದು ಸರ್ಕ್ಯುಲರ್ ಅಲ್ಲಿ ಬ್ರೋಕರ್ ಅನ್ನ ಅನ್ರೆಗ್ಯುಲೇಟೆಡ್ ಆಲ್ಗೋ ಪ್ಲಾಟ್ಫಾರ್ಮ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಅದ್ರ ಜೊತೆ ಕೆಲಸ ಮಾಡಲೇಬಾರದು ಅಂತ ನಿಷೇಧಿಸ್ತಿದೆ. ಈ ಪ್ಲಾಟ್ಫಾರ್ಮ್ಸ್ ಗಳು ಪ್ರೀ ಬಿಲ್ಟ್ ಸ್ಟ್ರಾಟಜೀಸ್ ನ ಕೂಡ ಆಫರ್ ಮಾಡ್ತಿದ್ದು, ಈಗ ನಾವು ಗ್ಯಾರಂಟಿಡ್ ಪ್ರಾಫಿಟ್ಸ್ ಅಂತ ಏನ್ ಕರಿತೀವಿ ಅದನ್ನ ಮಿಸ್ಲೀಡಿಂಗ್ ಕ್ಲೈಮ್ಸ್ ಅಂತಾನೂ ಕೂಡ ಹೇಳ್ಬೋದು. ಸರ್ಕ್ಯುಲರ್ ಆಲ್ಗೋಗಳಿಗೆ ಪರ್ಫಾರ್ಮೆನ್ಸ್ ಕ್ಲೈಮ್ಸ್ ನ ಯಾವ ರೀತಿ ಮಾಡಬಾರದು ಅಂತಾನೂ ಕೂಡ ಕಟ್ಟುನಿಟ್ಟಾಗಿ ಹೇಳ್ತಾ ಇದೆ. ಇನ್ನು ಮಿಸ್ ಸೆಲ್ಲಿಂಗ್ ನ ತಡಿಬೇಕಾದ್ರೆ ಇದರಲ್ಲಿರುವಂತಹ ಟ್ರಾನ್ಸ್ಪರೆನ್ಸಿನ ನೀವು ಜಾಸ್ತಿ ಮಾಡಬೇಕು ಅಂತಾನೂ ಕೂಡ ಒತ್ತಾಯಿಸ್ತಾ ಇದೆ. ಇದನ್ನೆಲ್ಲ ನಾವು ನೋಡಿದ್ರೆ ಈ ದಿನದ ಡ್ರಾಫ್ಟ್ ಸರ್ಕ್ಯುಲರ್ ಗೆ ಇರುವಂತಹ ಆಧಾರ ಯಾವ ರೀತಿ ಪ್ರಮುಖ ಹೆಜ್ಜೆಗಳಾಗಿದೆ ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳಿತಾ ಬಂದ್ವಿ ಅಲ್ವಾ. ಇನ್ನು ಆಲ್ಗೋ ಟ್ರೇಡಿಂಗ್ ನ ಡೆಮೋಕ್ರಟೈಸೇಷನ್ ಅಂತ ನಾವ್ ಏನ್ ಹೇಳ್ತೀವಿ ಇದು ರಿಟೇಲ್ ಟ್ರೇಡರ್ಸ್ ಗೆ ಹೆಚ್ಚಿನ ಆಸಕ್ತಿನೂ ಕೂಡ ಕೊಡ್ತಿದೆ. ಆದ್ರೆ ಇಲ್ಲೊಂದು ಮಿಸ್ಯೂಸ್ ಇದೆ ಅಂತ ಹೇಳ್ಬೋದು. ಹಲವಾರು ಅನ್ರೆಗ್ಯುಲೇಟೆಡ್ ಪ್ಲಾಟ್ಫಾರ್ಮ್ಸ್ ಗಳನ್ನ ನಾವು ನೋಡಿದಾಗ ಪ್ರೀ ಬಿಲ್ಟ್ ಸ್ಟ್ರಾಟಜೀಸ್ ಅಂತ ನಾವ್ ಏನ್ ಹೇಳ್ತೀವಿ ಇದು ಒಂದು ಮಿಸ್ಲೀಡಿಂಗ್ ಕ್ಲೈಮ್ಸ್ ಗಳನ್ನ ಮತ್ತೆ ಗ್ಯಾರಂಟಿಡ್ ರಿಟರ್ನ್ಸ್ ಗಳನ್ನು ಕೂಡ ಆಫರ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ರಿಟೇಲ್ ಟ್ರೇಡರ್ಸ್ ಇಲ್ಲಿರುವಂತಹ ಹೆಚ್ಚಿನ ರಿಸ್ಕ್ ಬಗ್ಗೆ ಗೊತ್ತಿಲ್ಲದೆ ಈ ಪೂರ್ಲಿ ಡಿಸೈನ್ಡ್ ಅಥವಾ ಮ್ಯಾನಿಪುಲೇಟಿವ್ ಆಲ್ಗೋಸ್ ಡಿಪ್ಲೈ ಮಾಡುವ ಮೂಲಕ ಈ ಒಂದು ಫೈನಾನ್ಷಿಯಲ್ ಲಾಸಸ್ ಬಗ್ಗೆ ಹಾಗೂ ಮಾರ್ಕೆಟ್ ಡಿಸ್ಟ್ರಪ್ಷನ್ಸ್ ಬಗ್ಗೆ ತಿಳ್ಕೊಂಡೇ ಇಲ್ಲ. ಇದೆಲ್ಲನೂ ಕೂಡ ಈ ಒಂದು ಲಾಸ್ಗೆ ಕಾರಣವಾಗಬಹುದು ಅಂತ ಹೇಳ್ಬೋದು. ಆಲ್ಗೋ ಟ್ರೇಡಿಂಗ್ ನಲ್ಲಿರುವಂತಹ ಸ್ಪೀಡ್ ಆಗಿರ್ಬೋದು, ಎಫಿಷಿಯನ್ಸಿ ಆಗಿರ್ಬೋದು, ಇದೆಲ್ಲನೂ ಕೂಡ ಕೆಲವು ರಿಸ್ಕ್ ಅನ್ನ ಖಂಡಿತವಾಗ್ಲೂ ಹೊಂದಿರುತ್ತೆ. ಇದನ್ನ ನಾವು ಸ್ಪೂಫಿಂಗ್ ಅಂತ ಹೇಳ್ತೀವಿ. ಫೇಕ್ ಆರ್ಡರ್ಸ್ ಅಥವಾ ಪ್ರೈಸಸ್ ನ ಮ್ಯಾನಿಪುಲೇಟ್ ಮಾಡುವಂತಹ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಈ ಒಂದು ಮ್ಯಾನಿಪುಲೇಟ್ ಮಾಡುವಂತಹ ಪ್ರಾಕ್ಟೀಸ್ಗೆ ಆಲ್ಗೋಸ್ ಅನ್ನ ನಾವು ಬಳಸ್ಕೊಳ್ಳೋದು ಸಾಮಾನ್ಯವಾಗಿದೆ. ಹಾಗೆ ಈ ಪೂರ್ಲಿ ಡಿಸೈನ್ಡ್ ಆಲ್ಗರಿದಮ್ಸ್ ನಾವು ನೋಡಿದಾಗ ಇದು ಯಾವ ರೀತಿ ಮಾಲ್ ಫಂಕ್ಷನ್ಸ್ ಆಗ್ಬೋದು ಮತ್ತೆ ಒಂದು ಕ್ರಾಶಸ್ ಯಾವ ರೀತಿ ಆಗ್ಬೋದು ಇದೆಲ್ಲನೂ ಕೂಡ ಮಾರ್ಕೆಟ್ ಡಿಸ್ಟ್ರಪ್ಷನ್ಸ್ಗೆ ಕಾರಣವನ್ನ ಉಂಟು ಮಾಡಬಹುದು. ಇಂತಹ ರಿಸ್ಕ್ ನ ನಾವು ತಡಿಬೇಕು ಅಂತಂದ್ರೆ ಸ್ಟ್ರಾಂಗ್ ಓವರ್ ಸೈಟ್ ಖಂಡಿತವಾಗ್ಲೂ ಮುಖ್ಯವಾಗಿದೆ. ಹಾಗೆ ಸೆಬಿ ಈ ಒಂದು ದಿಸೆಯಲ್ಲಿ ಹಲವಾರು ವರ್ಷಗಳಿಂದ ಈ ಒಂದು ಕಾರಣಗಳನ್ನ ಯಾವ ರೀತಿ ತಡಿಬೇಕು ಹಾಗೆ ಯಾವ ರೀತಿ ಒಂದು ಫೌಂಡೇಶನ್ ಅನ್ನ ಹಾಕಬೇಕು ಅಂತ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಿದೆ. ಇದು ಯಾವ ರೀತಿ ರಿಸಲ್ಟ್ ಕೊಡಬಹುದು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ಬೇಕಾಗತ್ತೆ. ಎರಡನೇ ಸ್ಟೋರಿಯಲ್ಲಿ ಎಮರ್ಜಿಂಗ್ ಮಾರ್ಕೆಟ್ಸ್ ಅಂತ ಕರಿತೀವಿ. ದೇಶಗಳು ಏನಿಲ್ಲ ಅಂದ್ರೂ ಬರೋಬ್ಬರಿ $29 ಟ್ರಿಲಿಯನ್ ರಷ್ಟು ಸಾಲದ ಕಣ್ಣೀರನ್ನ ಹಾಕ್ತಿದೆ ಅಂತ ಹೇಳ್ಬೋದು. ಪ್ರತಿ ವರ್ಷ $850 ಬಿಲಿಯನ್ ಇಂಟ್ರೆಸ್ಟ್ ಪೇಮೆಂಟ್ಸ್ ಗಳಿಗೆ ಹೋಗ್ತಿದೆ. ಇದ್ದಕ್ಕಿದ್ದ ಹಾಗೆ ದೊಡ್ಡ ಚಿಂತೆ ಅಂದ್ರೆ ಏನ್ ಗೊತ್ತಾ, ಈ ಒಂದು ಪಬ್ಲಿಕ್
ಪಬ್ಲಿಕ್ ಡೆಟ್, ಸಾರ್ವಜನಿಕ ಸಾಲ ಅಂತ ಹೇಳ್ತೀವಿ. ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಡೆವಲಪ್ಡ್ ಕಂಟ್ರೀಸ್ಗೆ ಹೋಲಿಸಿದ್ರೆ 2 ಪಟ್ಟು ಹೆಚ್ಚು ವೇಗದಲ್ಲಿ ಹೋಗ್ತಾ ಇದೆ. ಇದು ಕೇವಲ ಒಂದು ದೊಡ್ಡ ಸಮಸ್ಯೆ ಅಲ್ಲ. ಈ ಪ್ರಮಾಣವನ್ನು ನಾವು ನೋಡಿದಾಗ ಕ್ಯಾಲ್ಕುಲೇಟರ್ ಸಹ ಎರರ್ ಅಂತ ತೋರ್ಸತ್ತೆ. ಅಂತ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು. ಸಾಲವನ್ನ ನಾವು ಅಲ್ಟಿಮೇಟ್ ವಿಲನ್ ಅಂತಾನೆ ಹೇಳ್ತೀವಿ. ಅಂದ್ರೆ ಇದು ಒಂದು ದೋಷ ಅಂತ ಹೇಳ್ಬೋದು. ಸ್ವಲ್ಪ ಕಾಂಟೆಕ್ಸ್ಟ್ ಅಲ್ಲಿ ನಾವು ನೋಡೋದಾದ್ರೆ ಈ ರೀತಿ ಹೇಳೋಣ, ಜೀವನದ ಹೆಚ್ಚಿನ ವಿಷಯಗಳಂತೆ ನಾವು ಸಾಲವನ್ನ ಬ್ಲಾಕ್ ಅಂಡ್ ವೈಟ್ ಅಂತ ನಂಬೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸಾಲ ಇನ್ಹೆರಿಟ್ಲಿ ಬ್ಯಾಡ್, ಸ್ವಾಭಾವಿಕವಾಗಿ ಕೆಟ್ಟದ್ದು ಅಂತ ಖಂಡಿತವಾಗ್ಲೂ ಅಲ್ಲ. ಈಗ ಕಾಫಿನ ಉದಾಹರಣೆಗೆ ತಗೊಳ್ಳೋಣ. ನಾವು ಒಂದು ಪ್ರಮಾಣದಲ್ಲಿ ಕುಡಿತಿದೀವಿ ಅಂತಂದ್ರೆ ಅದ್ಭುತವಾಗಿರುತ್ತೆ. ಅದೇ ಜಾಸ್ತಿಯಾಗಿ ಕುಡಿದ್ರೆ ನಮ್ಗೆ ನಿದ್ದೆನೆ ಬರೋದಿಲ್ಲ, ರೆಸ್ಟ್ಲೆಸ್ ಆಗಿ ಇರ್ತೀವಿ. ರಾತ್ರಿಗಳಲ್ಲಿ ನಿದ್ದೆ ಮಾಡೋದಕ್ಕೆ ನಾವು ಒಂದು ಪ್ರಾಬ್ಲಮ್ನೇ ಅನುಭವಿಸಬೇಕಾಗತ್ತೆ ಅಲ್ವಾ. ಇನ್ ರಿಯಾಲಿಟಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಸಾಲ ಒಳ್ಳೇದಾಗಿರ್ಬೋದು, ಕೆಟ್ಟದ್ದು ಕೂಡ ಆಗಿರ್ಬೋದು. ಡೆವಲಪ್ಡ್ ನೇಷನ್ಸ್, ಆಧುನಿಕ ರಾಷ್ಟ್ರಗಳನ್ನ ನಾವು ನೋಡಿದಾಗ ಅಂದ್ರೆ US ಅಥವಾ ಜಪಾನ್ ಅಂತ ಅನ್ಕೊಳ್ಳಿ, ಸಾಲವನ್ನ ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಉತ್ಪಾದಕ ಹೂಡಿಕೆಗಳಾಗಿ ಬಳಸ್ತಾರೆ. ಈಗ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇನೋವೇಷನ್ ಆಗಿರ್ಬೋದು, ಇದೆಲ್ಲನೂ ಕೂಡ ಸಾಮರ್ಥ್ಯವನ್ನ ಹೆಚ್ಚಿಸುವಂತಹ ಯೋಜನೆಗಳು. ಇದಕ್ಕೆ ಬೇಕಾಗಿರುವಂತಹ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ಕೊಳ್ತಾರೆ. ಆಗ ಆರ್ಥಿಕ ಬೆಳವಣಿಗೆ ಅದಾಗದೇ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಕಾಲಕ್ರಮೇಣ ಒಂದು ಬಲಿಷ್ಠ ರಾಷ್ಟ್ರಗಳನ್ನಾಗಿ ಕೂಡ ಮಾಡತ್ತೆ. ಈಗ ಅವರ ಆರ್ಥಿಕತೆ, ಇಂಟ್ರೆಸ್ಟ್ ಪೇಮೆಂಟ್ಸ್ ಅನ್ನ ನಾವು ನೋಡಿದಾಗ ಕನ್ನಡದಲ್ಲಿ ಇದನ್ನ ನಾವು ವ್ಯಾಜ್ಯ ಪಾವತಿಗಳು ಅಂತ ಹೇಳ್ತೀವಿ. ಇದಕ್ಕೆ ಹೋಲಿಸಿದ್ರೆ ಹೆಚ್ಚು ವೇಗದಲ್ಲಿ ಬೆಳೆಯುತ್ತಿದೆ. ಈಗ ಅವರು ಸೇಫ್ ಝೋನ್ ಅಲ್ಲಿ ಇರ್ತಾರೆ, ಅಂದ್ರೆ ಸುರಕ್ಷಿತ ಪ್ರದೇಶದಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಉದಾಹರಣೆಗೆ US $33 ಟ್ರಿಲಿಯನ್ ಸಾಲವನ್ನ ಹೊಂದಿದೆ. ಆದ್ರೆ ಜಪಾನ್ ಅವರ ಒಂದು ಡೆಟ್ ಟು GDP ರೇಷಿಯೋವನ್ನ ನೋಡಿದಾಗ 250% ಅಷ್ಟು ಇದೆ. ಆದ್ರೂ ಸಹ ಇನ್ವೆಸ್ಟರ್ಸ್, ಹೂಡಿಕೆದಾರರು ಅಂತ ನಾವು ಯಾರು ಹೇಳ್ತೀವಿ, ಇವ್ರನ್ನ ಬಿಟ್ಟು ನಿದ್ದೆನೆ ಹೋಗೋದಿಲ್ಲ. ಯಾಕೆ ಅಂದ್ರೆ ಇವರ ಆರ್ಥಿಕತೆ, ಎಕನಾಮಿ ಅಂತ ಏನ್ ಹೇಳ್ತೀವಿ, ಇದು ತುಂಬಾ ದೊಡ್ಡದಾಗಿದೆ, ಸ್ಥಿರವಾಗಿದೆ, ಹಾಗೆ ಬಲವಾದ ಟ್ರ್ಯಾಕ್ ರೆಕಾರ್ಡ್ ಅನ್ನ ಹೊಂದಿದೆ ಅಂತ ಹೇಳ್ಬೋದು. ಆದ್ರೆ ಪ್ರಪಂಚದ ಎಲ್ಲಾ ದೇಶಗಳಿಗೂ ಸಹ ಇದು ಖಂಡಿತವಾಗ್ಲೂ ಅನ್ವಯಿಸೋದಿಲ್ಲ. ಈಗ ನಡೆಯುತ್ತಿರುವಂತಹ ಚಟುವಟಿಕೆಗಳನ್ನ ಒಂದ್ಸರಿ ತಿರುಗಿ ನೋಡಿ. ಎಮರ್ಜಿಂಗ್ ಎಕನಾಮಿಸ್, ಹುಡುಕ್ತಿರುವಂತಹ ಆರ್ಥಿಕತೆಗಳ ಬೆಲೆ, ಈಗ ಸಾಲ ಆಗಿರ್ಬೋದು, ಇದು ಖಂಡಿತವಾಗ್ಲೂ ನಂಬರ್ಸ್ ಮಾತ್ರ ಅಲ್ಲ, ಇಟ್ಸ್ ಅ ಕ್ರಶಿಂಗ್ ವೇಟ್ ಅಂತ ಹೇಳ್ಬೋದು. ಈಗ ಡೆವಲಪಿಂಗ್ ಕಂಟ್ರೀಸ್ ಬಗ್ಗೆ ಮಾತಾಡೋಣ. ಅಂದ್ರೆ ಅಭಿವೃದ್ಧಿ ಪಡ್ತಿರುವಂತಹ ದೇಶಗಳು, ಇವು ಜಾಗತಿಕ ಸಾರ್ವಜನಿಕ ಸಾಲದ ಕೇವಲ 30% ಮಾತ್ರ ಹೊಂದಿದೆ. ಆದ್ರೂ ಸಹ ಇವುಗಳು ಪ್ರಪಂಚದ 80% ಜನಸಂಖ್ಯೆಯನ್ನ ಹೊಂದಿದೆ. ಇದನ್ನೆಲ್ಲ ನಾವು ನೋಡಿದಾಗ ಅವರ ಸಾಲದ ಪ್ರಮಾಣವು ಕೂಡ ತುಂಬಾ ಜಾಸ್ತಿ ಕಾಣುತ್ತೆ. ಅಂದ್ರೆ ತೂಕ ಡೇ ಬೈ ಡೇ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಉದಾಹರಣೆಗೆ 54 ಅಭಿವೃದ್ಧಿ ಪಡ್ತಿರುವಂತಹ ದೇಶಗಳು ತಮ್ಮ ಆದಾಯದ 10% ಗಿಂತ ಮಾತ್ರ ಹೆಚ್ಚು ಪ್ಯೂರ್ಲಿ ಇಂಟ್ರೆಸ್ಟ್ ಪೇಮೆಂಟ್ಸ್ ಗಳನ್ನ ಖರ್ಚು ಮಾಡ್ತಿರುತ್ತೆ. ಆದ್ರೆ ಈ ದೇಶಗಳು ಹೆಚ್ಚು ಆಫ್ರಿಕಾದಲ್ಲಿದೆ. ಇಲ್ಲಿ ಒಂದು ವಿಚಿತ್ರ ಅಂತಂದ್ರೆ ತಿಳುವಳಿಕೆ. ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ನ ಕೊಡ್ತೀನಿ. ಶ್ರೀಲಂಕಾ ವರ್ಸಸ್ US ಅಲ್ಲಿ ಹೊಂದಿರುವಂತಹ ಸಾಲ ಶ್ರೀಲಂಕಾಕ್ಕಿಂತ 330 ಪಟ್ಟು ಜಾಸ್ತಿ ಆಗಿದೆ. ಆದ್ರೆ ಶ್ರೀಲಂಕಾ ಮಾತ್ರ ಅಪಾಯಕಾರಿಯಾಗಿ ಯಾವಾಗ್ಲೂ ಕಾಣುತ್ತೆ. ಯಾಕೆ? ಈಗ ಶ್ರೀಲಂಕಾ ತನ್ನ ಬಹುತೇಕ ಸಾಲಗಳನ್ನ ಹೊಸ ಇನ್ಫ್ರಾ ಪ್ರಾಜೆಕ್ಟ್ಸ್ ಗಳಿಗೆ ಯೂಸ್ ಮಾಡುತ್ತೆ. ಇದನ್ನ ನಾವು ಅಧಿಕಾರ ಹಾಕುವ ಯೋಜನೆಗಳು ಅಂತ ಕರಿತೀವಿ. ಇದೇನ್ ಮಾಡುತ್ತೆ, ಆರ್ಥಿಕತೆಯನ್ನ ಉತ್ತೇಜನೆ ಮಾಡಬೇಕು ಮತ್ತೆ ಹಳೆ ಸಾಲಗಳನ್ನ ತೀರಿಸಬೇಕು ಅಂತ ಮಾತ್ರ ಬಳಸತ್ತೆ. ಈಗ ನೋಡಿ, ಹಲವಾರು ಅಭಿವೃದ್ಧಿ ಪಡ್ತಿರುವಂತಹ ದೇಶಗಳು ಡೆಟ್ ಸರ್ವಿಸಿಂಗ್, ಸಾಲ ಸೇವೆಗಾಗಿ ಹೆಲ್ತ್ ಕೇರ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಈ ಒಂದು ವಿಷಯಕ್ಕೆ ಹೆಚ್ಚಾಗಿ ಹಣವನ್ನ ಖರ್ಚು ಮಾಡ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಆಫ್ರಿಕಾದಲ್ಲಿ ಪ್ರತಿ ವ್ಯಕ್ತಿಯ ಮೇಲಿನ ಈ ಡೆಟ್ ಇಂಟ್ರೆಸ್ಟ್ ಸ್ಪೆಂಡ್ ಅಂತ ನಾವು ನೋಡಿದಾಗ $70 ಇರಬೇಕಾದ್ರೆ ಹೆಲ್ತ್ ಸ್ಪೆಂಡ್ ಕೇವಲ $30 ಇದೆ. ಇದು ಕೇವಲ ಅನ್ಸಸ್ಟೈನಬಲ್, ನಿಲ್ಲಿಸುವಂತದ್ದು ಖಂಡಿತವಾಗ್ಲೂ ಅಲ್ಲ. ಇಟ್ಸ್ ಅ ಹ್ಯೂಮನ್ ಟ್ರಾಜಿಡಿ ಅಂತ ಹೇಳ್ಬೋದು. ಹಾಗಿದ್ರೆ ಸಾಲ ಎಷ್ಟು ಹೆಚ್ಚಾಗಿ ಅಂದ್ರೆ ಡೆವಲಪಿಂಗ್ ನೇಷನ್ಸ್, ಅಭಿವೃದ್ಧಿ ಪಡ್ತಿರುವಂತಹ ದೇಶದ ಮೇಲೆ ತೂಕವನ್ನ ಹಾಕ್ತಿದೆ. ಇದಕ್ಕೆ ಒಂದು ಭಾಗ ಕಾರಣ ಏನ್ ಗೊತ್ತಾ? ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸಿಸ್ಟಮ್, ಅಂತಾರಾಷ್ಟ್ರೀಯ ಹಣಕಾಸು ವ್ಯವಸ್ಥೆ ಅಂತಾನೆ ಹೇಳ್ಬೋದು. ನಂಬರ್ 1, ಸ್ಕೈ ಹೈ ಬಾರೋಯಿಂಗ್ ಕಾಸ್ಟ್, ಅತಿಯಾದ ಸಾಲದ ವೆಚ್ಚ. ಎಮರ್ಜಿಂಗ್ ಮಾರ್ಕೆಟ್ಸ್ ಅಂತ ನಾವು ನೋಡಿದಾಗ ಹುಡುಕ್ತಿರುವಂತ ಆರ್ಥಿಕತೆಗಳು ಅಂತ ಅನ್ಕೊಳ್ಳಿ, 2ರಿಂದ 12 ಪಟ್ಟು ಹೆಚ್ಚಿನ ಇಂಟ್ರೆಸ್ಟ್ ರೇಟ್ಸ್ ಗಳು ಏನಿರುತ್ತೆ ಇದನ್ನ ವ್ಯಾಜ್ಯ ದರಗಳ ಮೇಲೆ ತೀರಿಸ್ತಿರ್ತಾರೆ. ಇನ್ನು ಡೆವಲಪ್ಡ್ ನೇಷನ್ಸ್ ಗಳಿಗೆ ನಾವು ಇದನ್ನ ಕಂಪೇರ್ ಮಾಡಿದ್ರೆ ಯಾಕಿಲ್ಲಿ ಬ್ಯಾಲೆನ್ಸ್ ಸಿಗ್ತಿಲ್ಲ? ಬೇಸಿಕಲಿ ಈ ದೇಶಗಳು ರಿಸ್ಕಿ ಕಂಟ್ರೀಸ್ ಅಂತ ಹೇಳ್ಬೋದು, ಅಂದ್ರೆ ಅಪಾಯಕಾರಿ ರಾಷ್ಟ್ರಗಳು ಎಂಬ ಕಾರಣಕ್ಕೆ. ಈಗ ನಾವು ಇನ್ವೆಸ್ಟರ್ಸ್ ವಿಷಯಕ್ಕೆ ಬಂದಾಗ ಅಂದ್ರೆ ಹೂಡಿಕೆದಾರರು ಬೇಸಿಕಲಿ ಹೆಚ್ಚಿನ ರಿಟರ್ನ್ಸ್ ಅನ್ನ ಕೇಳ್ತಿರ್ತಾರೆ. ಅದಕ್ಕೋಸ್ಕರನೇ ಆರ್ಥಿಕತೆಯೇ ಈ ಒಂದು ಸಂಕಷ್ಟಕ್ಕೆ ಕಾರಣ ಅಂತ ಹೇಳ್ಬೋದು. ನಂಬರ್ 2,
ರಿಲಯನ್ಸ್ ಆನ್ ಫಾರಿನ್ ಕ್ರೆಡಿಟರ್ಸ್, ವಿದೇಶಿ ಸಾಲದಾತರ ಮೇಲೆ ಅವಲಂಬನೆ ಆಗಿರೋದು. ಈ ದೇಶಗಳಲ್ಲಿನ ಡೊಮೆಸ್ಟಿಕ್ ಸೇವಿಂಗ್ಸ್ ಅನ್ನು ನಾವು ನೋಡಿದಾಗ ಇದನ್ನ ಆಂತರಿಕ ಉಳಿತಾಯ ಅಂತ ಹೇಳ್ತೀವಿ, ತುಂಬಾ ಕಡಿಮೆ ಇರುತ್ತೆ. ಆದ್ರಿಂದ ಇವರು ಫಾರಿನ್ ಕ್ರೆಡಿಟರ್ಸ್ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತಾರೆ. ಹೀಗಾಗಿ ಈ ಸಾಲಗಳನ್ನ ಹಾರ್ಡ್ ಕರೆನ್ಸೀಸ್ ಅಂತಾನೂ ಕೂಡ ಕರಿತೀವಿ. ಉದಾಹರಣೆಗೆ US ಡಾಲರ್ಸ್ಗಳಲ್ಲಿ ಕೂಡ ನಾವು ಇದನ್ನ ತೀರಿಸಬೇಕಾಗತ್ತೆ ಇನ್ ಕೇಸ್ ಸಾಲ ಮಾಡ್ಕೊಂಡ್ರೆ. ಇದರ ಪರಿಣಾಮ ಏನು? ಅಭಿವೃದ್ಧಿ ಪಡ್ತಿರುವಂತಹ ದೇಶಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಎಕ್ಸ್ಪೋರ್ಟ್ ರೆವಿನ್ಯೂ ಕೂಡ ಅಂದ್ರೆ ರಫ್ತು ಆದಾಯ ಅಂತ ಹೇಳ್ತೀವಿ. ಕನಿಷ್ಠ 6.3% ಅಷ್ಟು ಡೆಟ್ ಸರ್ವಿಸಿಂಗ್, ಸಾಲ ತೀರ್ಸೋದಕ್ಕೇನೆ ಬಳಸ್ತಾರೆ. ನಂಬರ್ 3, ಪ್ರೈವೇಟ್ ಕ್ರೆಡಿಟರ್ಸ್ ಡೋಂಟ್ ಪ್ಲೇ ನೈಸ್. ಖಾಸಗಿ ಸಾಲದಾತರ ಬಗ್ಗೆ ನಾವು ಮಾತಾಡೋದಾದ್ರೆ ಅವ್ರು ಖಂಡಿತವಾಗ್ಲೂ ಸಪೋರ್ಟ್ ಮಾಡೋದೇ ಇಲ್ಲ. ಅಭಿವೃದ್ಧಿ ಪಡ್ತಿರುವಂತಹ ದೇಶಗಳು ಎಕ್ಸ್ಟರ್ನಲ್ ಡೆಟ್ಸ್ ಅಂದ್ರೆ ಬಾಹ್ಯವಾಗಿ ಸಾಲಗಳನ್ನ ತಗೊಂಡಿದ್ದಾರೆ ಅಂತಂದ್ರೆ 61% ಖಾಸಗಿ ಸಾಲದಾತರಿಗೆ ಅವರು ಬಾಕಿಯನ್ನ ಕೊಡಬೇಕಾಗತ್ತೆ. ಬ್ಯಾಂಕ್ಗಳ ಆಗಿರ್ಬೋದು, ಹೆಡ್ಜ್ ಫಂಡ್ಸ್ ಆಗಿರ್ಬೋದು, ಮತ್ತೆ ಇನ್ನಿತರ ಇರುವಂತಹ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಇವರು ಸಾಲವನ್ನ ಕೊಡ್ತಾನೆ ಇರಬೇಕು. ಈ ಲೆಂಡರ್ಸ್ ಅಂದ್ರೆ ಸಾಲದಾತರು ಹೆಚ್ಚಿನ ಇಂಟ್ರೆಸ್ಟ್ ರೇಟ್ಸ್ಗಳನ್ನ ಕೊಡ್ತಾನೆ ಇರ್ತಾರೆ. ಈಗ ಈ ಒಂದು ಡೆಟ್ ರೀಸ್ಟ್ರಕ್ಚರಿಂಗ್ ಅನ್ನ ನಾವು ನೋಡಿದಾಗ ಅಂದ್ರೆ ಸಾಲವನ್ನ ಪುನರಾಚನೆ ಮಾಡೋದನ್ನ ನೋಡಿದಾಗ ಮಾತುಕತೆ ಮಾಡುವಂತಹ ಒಂದು ಮಾತು ಏನಿರುತ್ತೆ ಅದು ತುಂಬಾ ಕಠಿಣವಾಗಿರುತ್ತೆ. ಈಗ ಸಾಲ ಯಾರು ಕೊಟ್ಟಿರ್ತಾರೋ ಅವರ ಗುರಿ ಕೇವಲ ಎಕನಾಮಿಕ್ ರಿಕವರಿ ಆಗಿರುತ್ತೆ. ಇಟ್ಸ್ ಪ್ಯೂರ್ಲಿ ಅಬೌಟ್ ದ ಮನಿ. ದೇಶನ ಉದ್ಧಾರ ಮಾಡೋದ್ರ ಬಗ್ಗೆ ಖಂಡಿತವಾಗ್ಲೂ ಅಲ್ಲ. ಮುಂದಿನ ದಾರಿ, ಈ ಮಾಹಿತಿ ಎಲ್ಲ ನಾವು ನೋಡಿದಾಗ UNS 2024 ರಿಪೋರ್ಟ್ ಪ್ರಕಾರ ವರ್ಲ್ಡ್ ಆಫ್ ಡೆಟ್ ರಿಪೋರ್ಟ್ ನಿಂದ ಬಂದಿದೆ. ನೋಡಿ, ಈ ವರದಿ ಏನಿದೆ ಈ ಸಮಸ್ಯೆವನ್ನ ಖಂಡಿತವಾಗ್ಲೂ ಚರ್ಚಿಸೋದಲ್ಲ, ಆದ್ರೆ ಪರಿಹಾರಗಳನ್ನ ನಾವು ಯಾವ ರೀತಿ ಕೊಡಬೇಕು ಅನ್ನೋದು ಖಂಡಿತವಾಗ್ಲೂ ಪ್ರಸ್ತಾಪ ಮಾಡಬೇಕಾಗತ್ತೆ. ಈ ಸಮಸ್ಯೆಯನ್ನ ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮುಖ್ಯ 3 ಪರಿಹಾರಗಳು ಇಲ್ಲಿದೆ ನೋಡಿ. ಕಾಸ್ಟ್ ಆಫ್ ಡೆಟ್, ಸಾಲದ ವೆಚ್ಚ, ಇದನ್ನ ಕಡಿಮೆ ಮಾಡುವ ಸಲುವಾಗಿ ಅಫೋರ್ಡಬಲ್ ಫೈನಾನ್ಸಿಂಗ್ ಆಪ್ಷನ್ಸ್ ಅಂತ ಹೇಳ್ತೀವಿ. ಸುಲಭವಾದ ಹಣಕಾಸು ಆಯ್ಕೆಗಳನ್ನ ತಗೋಬರ್ಬೇಕು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ದೀರ್ಘಾವಧಿಯ ಹೂಡಿಕೆಗಳು, ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಕ್ಲೈಮೇಟ್ ಆಕ್ಷನ್ಸ್ ಮೇಲೆ ಇದನ್ನ ಜಾಸ್ತಿ ಹೆಚ್ಚಿಸಬೇಕು. ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್ಸ್, ಜಾಗತಿಕ ಹಣಕಾಸು ವ್ಯವಸ್ಥೆಗಳಲ್ಲಿ ಡೆವಲಪಿಂಗ್ ನೇಷನ್ಸ್ ಗಳಿಗೆ ಮಾತ್ರ ನಿಗಮಿತ ಒಂದು ರೆಸ್ಪಾನ್ಸ್ ಏನಿರುತ್ತೆ ಅದನ್ನ ಜಾಸ್ತಿ ಕೊಡಬೇಕು. ಡೆಟ್ ಸರಿಯಾಗಿ ಬಳಸಿದ್ರೆ ಇದು ಒಂದು ಶಕ್ತಿ, ಆದ್ರೆ ಸ್ಟ್ರಕ್ಚರಲ್ ರಿಫಾರ್ಮ್ಸ್, ಸಂಸ್ಥಾತ್ಮಕ ಸುಧಾರಣೆಗಳು ಖಂಡಿತವಾಗ್ಲೂ ಇರೋದಿಲ್ಲ. ಇದರ ವ್ಯವಸ್ಥೆಗಳನ್ನ ರಿಸೋರ್ಸ್ ಅಂತ ಏನ್ ಕರಿತೀವಿ, ಇದು ನಿಜವಾಗ್ಲೂ ಅಗತ್ಯವಿರುವಂತಹ ಸ್ಥಳಗಳಿಗೆ ಕೊಡಬೇಕು. ಹಾಸ್ಪಿಟಲ್ಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಕ್ಲೈಮೇಟ್ ಇನಿಷಿಯೇಟಿವ್ಸ್ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ತುಂಬಾ ದೂರಕ್ಕೆ ಇದು ಕರ್ಕೊಂಡು ಹೋಗುತ್ತೆ. ಅಂದ್ಹಾಗೆ ಯಾರಾದ್ರೂ ನಿಮ್ಗೆ ಡೆಟ್ ಇಸ್ ಬ್ಯಾಡ್, ಸಾಲ ಕೆಟ್ಟದು ಅಂತ ಕೇಳಿದ್ರೆ ನೀವು ಅವ್ರಿಗೆ ಹೂಸ್ ಡೆಟ್, ಯಾರ್ ಸಾಲ ಅಂತ ಕೇಳಿ. US ಗೆ ಇದು ಒಂದು ಸೂಪರ್ ಪವರ್ ಫ್ಲೆಕ್ಸ್, ಅಧಿಕಾರದ ಪ್ರೌಢತೆ ಅಂತ ಹೇಳ್ಬೋದು. ಇನ್ನು ಶ್ರೀಲಂಕಾಗೆ ಹಾಗೆ ನೈಜೀರಿಯಾಗೆ ಇದು ಸಂಪೂರ್ಣ ಸಂಕಷ್ಟ ಅಂತಾನೆ ಹೇಳ್ಬೋದು. ಜಾಗತಿಕ ನಾಯಕರು, ಗ್ಲೋಬಲ್ ಲೀಡರ್ಸ್ ಅನ್ನು ನಾವು ನೋಡಿದಾಗ ಈ ಒಂದು ಅಸಮಾನತೆ ಏನಿದೆ ಅದನ್ನ ಬೇಗ ನೀವು ಸರಿಪಡಿಸದೇ ಇದ್ರೆ ನಾವೆಲ್ಲರೂ ಕೂಡ ಒಂದು ಭಯಾನಕ ಆಗಿರುವಂತಹ ಪ್ರಶ್ನೆಗಳನ್ನ ಹಾಗೆ ಸಿಚುವೇಶನ್ ಅನ್ನ ಫೇಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ವಾಟ್ ಹ್ಯಾಪನ್ಸ್ ವೆನ್ ದ ಡೆಟ್ ಬಿಕಮ್ಸ್ ಟೂ ಮಚ್ ಟು ಹ್ಯಾಂಡಲ್? ಇವತ್ತಿನ ಟಿಡ್ಬಿಟ್ಸ್. ನಂಬರ್ 1, ಇಂಡಸ್ಇಂಡ್ ಇಂಟರ್ನ್ಯಾಷನಲ್ ಹೋಲ್ಡಿಂಗ್ಸ್ ಲಿಮಿಟೆಡ್ ರಿಲಯನ್ಸ್ ಕ್ಯಾಪಿಟಲ್ನ 9,861 ಕೋಟಿ ರೂಪಾಯಿಗಳು ಏನಿದೆ ಇದರ ಒಂದು ಪರ್ಚೇಸ್ ಅನ್ನ ಜನವರಿ 2025ರಲ್ಲಿ ಪೂರ್ಣ ಮಾಡಬೇಕು ಅಂತ ಸಿದ್ಧವಾಗಿದೆ. ಇದು ಭಾರತದ ಪ್ರಮುಖ IBC ಕೇಸ್ಗಳಲ್ಲಿ ನಾವು ನೋಡಿದಾಗ ಒಂದಕ್ಕೆ ಪರಿಹಾರವನ್ನ ತಗೊಂಡ್ ಬರ್ತಿದೆ ಅಂತ ಹೇಳ್ಬೋದು. ಈ ಡೀಲ್ ಏನಿಲ್ಲ ಅಂತಂದ್ರು 2026 ಹಾಗೂ 2027 ಒಳಗಡೆ ಒಂದು ಡೆಟ್ ರೀಪೇಮೆಂಟ್, ಸಾಲವನ್ನ ತೀರ್ಸೋದಕ್ಕೆ ಹಾಗೆ ಸಬ್ಸಿಡಿರೀಸ್, ಉಪ ಕಂಪನಿಗಳಂತ ನಾವ್ ಏನ್ ಹೇಳ್ತೀವಿ ಹಾಗೆ ಸ್ಟ್ರಾಟಜಿಕ್ ಲಿಸ್ಟ್ಗಳ ಮೂಲಕ ಘೋಷಿಸಬೇಕು ಅಂತ ಸಹಾಯ ಮಾಡುತ್ತೆ ಅಂತಾನೂ ಹೇಳ್ತಾ ಇದ್ದಾರೆ. ಇದು ಇಂಡಸ್ಇಂಡ್ ನ ಹಣಕಾಸು ಕ್ಷೇತ್ರದ ಹಾದಿಯನ್ನ ಮತ್ತಷ್ಟು ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ನಂಬರ್ 2, ನ್ಯಾಚುರಲ್ ರಬ್ಬರ್ ಶಾರ್ಟೇಜಸ್, ಸಹಜ ರಬ್ಬರ್ ಕೊರತೆ ಹಾಗೆ ಪ್ರೈಸ್ ವಾಲಟಿಲಿಟಿ, ಬೆಲೆ ಅಸ್ಥಿರತೆ. ಈ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಅಪೋಲೋ ಟೈರ್ಸ್ ರೀಸೈಕಲ್ಡ್ ರಬ್ಬರ್ ಹಾಗೆ ಬಯೋ ಬೇಸ್ಡ್ ಮೆಟೀರಿಯಲ್ಸ್ಗೆ ತಿರುಗ್ತಾ ಇದೆ. 2030 ಒಳಗೆ 40% ಸಸ್ಟೈನಬಲ್ ಸೋರ್ಸಿಂಗ್, ಸ್ಥಿರ ಪ್ರಮಾಣಿತ ವಸ್ತುಗಳ ಸಂಗ್ರಹಣೆ ಅಂತ ನಾವೇನ್ ಕರಿತೀವಿ ಇದನ್ನ ತಲುಪಬಹುದು ಅಂತಾನೂ ಕೂಡ ಮೇನ್ ಗೋಲ್ ಆಗಿ ಇಟ್ಕೊಂಡಿದೆ. ಇದರ ಒಂದು ಬದಲಾವಣೆನ ನಾವು ನೋಡಿದಾಗ ನ್ಯಾಚುರಲ್ ರಬ್ಬರ್ ಮೇಲೆ ಖಂಡಿತವಾಗ್ಲೂ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ. ಹಾಗೆ ಜಾಗತಿಕ ಸಸ್ಟೈನಬಿಲಿಟಿ ಗೋಲ್ಸ್ಗೂ ಸಹ ಹೊಂದ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಕಾಸ್ಟ್ ಪ್ರೆಷರ್ಸ್, ಈ ವೆಚ್ಚದ ಒತ್ತಡತನೂ ಕೂಡ ತುಂಬಾ ಕಡಿಮೆ ಆಗುತ್ತೆ. ನಂಬರ್ 3, ಭಾರತದ ಪ್ರೈವೇಟ್ ಸೆಕ್ಟರ್ PMI ಅನ್ನ ನಾವು ನೋಡಿದಾಗ ಡಿಸೆಂಬರ್ 2024ರಲ್ಲಿ 60.7%ಗೆ ಏರಿಕೆಯಾಗಿದೆ. ಇದಕ್ಕೆ ಸರ್ವಿಸ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಅಂತಾನೆ ಹೇಳ್ಬೋದು. ಇದನ್ನ ತಯಾರಿಕೆ ಮತ್ತೆ ಸೇವಾ ವೃದ್ಧಿ ಅಂತ ಹೇಳ್ತೀವಿ. ಎಂಪ್ಲಾಯ್ಮೆಂಟ್, ಉದ್ಯೋಗ ಒಂದು ದಾಖಲೆಯನ್ನು ತಲುಪಿದೆ ಅಂತ ಹೇಳ್ಬೋದು. ಈಸಿಂಗ್ ಇನ್ಫ್ಲೇಷನ್ ಒಂದು ಆರ್ಥಿಕ ಭವಿಷ್ಯವನ್ನ ಖಂಡಿತವಾಗ್ಲೂ ಉತ್ತಮಗೊಳಿಸ್ತಿದೆ. ಇದು 2025ರಲ್ಲಿ ಗಟ್ಟಿಯಾಗಿರುವಂತಹ ಅಂದ್ರೆ ಸ್ಟ್ರಾಂಗ್ ಆಗಿರೋ ಎಕನಾಮಿ ಡೆವಲಪ್ ಆಗೋ ಒಂದು ಬೆಳವಣಿಗೆಯನ್ನು ಕೂಡ ತೋರಿಸ್ತಿದೆ. ಸ್ನೇಹಿತರೆ, 0
ವಿನೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ನ ಅಪ್ಡೇಟ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ನಾಳೆ ಸಿಗ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ, ಸೈನಿಂಗ್ ಆಫ್. ಟೇಕ್ ಕೇರ್.